ಆಗ್ತದೆ. ಹೌದಾ? ನಾವು ನಮ್ಮಂತವ್ರು ಬಂದ್ರೆ ಹೀಗೆ ಅಲ್ವಾ? ಅಲ್ಲ ನೀವು ಜನ ಯಾರಂತ ಗೊತ್ತಾಗಲಿಲ್ಲ. ನಮ್ಮ ಅಪ್ಪನಿಗೆಲ್ಲ ನೀವೇನ್ ಹೇಳ್ತಿದ್ರಿ? ಪ್ರಾರಂಭ ಹೇಗೆ? ಬಳಿರೆ ಪರಾಕ್ರಮ ಕಂಠೀರ. ಬಳಿರೆ ಪರಾಕ್ರಮ ಕಂಠೀರವ ಇರುವಂತ ಸ್ಥಳ ಉತ್ತರಕ್ಕೆ ಯಾರಂತ ಕೇಳಿದ್ದೀರಿ? ದುಷ್ಟಬುದ್ಧಿ ಅಂತ ಕೇಳಿದ್ದೀರಿ. ಅವಾಗ ಮಾರಾಯ ಈಗ ಬದಲಾವಣೆ ಆಗಿದೆ. ಹೌದಾ? ಮದನರಾಯರು ನಾನೇ ಸರಿ. ಮದನರಾಯರು? ಹೌದೌದು. ಓ ನೀವೇನಾ? ನಾನೇ ಹೇಳಿದ್ದೇನೆ. ನಮಸ್ಕಾರ. ಒಳ್ಳೇದು ಒಳ್ಳೇದು ಒಳ್ಳೇದು. ಮಹಾಮಂತ್ರಿಯವರ ಪುತ್ರ, ಏಕಮಾತ್ರ ಸುಪುತ್ರ, ಮದನ ಕುಮಾರ್ ಅಂತಲೂ ಕರೀತಾರೆ. ಸ್ವಾಮಿ ನೋಡಿ ನೋಡಿ, ನಮ್ಮ ಅಪ್ಪನ ಆಸೆಯಂತೆ ಅವನ ಎದೆ ಎತ್ತರ ಕೆಡೋದು ನಿಂತವನ. ಎಳೆದಿದ್ದೇನೋ ಹೌದು, ಎಲ್ಲ ಬೇಕು ಬೇಕಾದ ವಿದ್ಯೆ ಎಲ್ಲ ಕಲಿತೆ. ಆದ್ರೆ ಅಪ್ಪನ ಅಧಿಕಾರ ಉಂಟಲ್ಲ, ಅಧಿಕಾರ ಅದೊಂದು ಎಷ್ಟೊತ್ತಿಗೆ ನನ್ನ ಕೈಗೆ ಬರ್ತದೆ ಅಂತ ನಿರೀಕ್ಷೆಯಲ್ಲಿದ್ದವ ನಾನು. ಓ ನಿಮ್ಗೆ ಸಿಗ್ಲಿಲ್ವಾ? ಇಲ್ಲಪ್ಪ, ಈ ಹಳೆಯವರೆಲ್ಲ ಪೀಠ ಬಿಟ್ಟಲ್ಲ. ನಾನು ಬರೀ ನೀರಿ ಕಾದಿದ್ದೇ ಆಯ್ತು ಬಿಟ್ಟು ಇಷ್ಟು ವರ್ಷದವರೆಗೂ ಸಿಕ್ಕಿಲ್ಲ. ಸಿಕ್ಕುವುದಿಲ್ಲ ಅಂತ ನಾನು ಆಲೋಚನೆ ಬಿಟ್ಟಾಗಿತ್ತು. ಹೌದಾ? ಒಂದೇ ದಿವಸ ನೋಡಿ ದಿಢೀರನೆ ಒದಗಿ ಬಂದ ಅವಕಾಶ. ಏನದು ಸುಯೋಗ ಅಂದ್ರೆ, ಅಪ್ಪನೇ ನನ್ನ ಕರೆದು ಹೇಳಿದ್ರು, ಮಗ ಮದನ, ಒಂದು 4 ದಿವಸ ನಾನು ತಿರುಗಾಟಕ್ಕೆ ಹೋಗ್ತಾ ಇದ್ದೇನೆ, ಚಂದನಾವತಿ ಅಂತ ಹೋಗಿ ಬರ್ತೇನೆ. ಹೋಗಿ ಬರುವಲ್ಲಿಯವರೆಗೆ ಇಲ್ಲಿನ ಹೊಣೆಗಾರಿಕೆ ನಿನ್ನದ್ದು. ಅದೇ ಬೇಕಿತ್ತು. ಹೊತ್ತು ಆ ದಿವಸ ಅದು ಬಿಟ್ಕೊಟ್ರಲ್ಲ, ಅಧಿಕಾರ ಎಷ್ಟು ದಿವಸ ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ, ಆ ಅವಧಿಯಲ್ಲಿ ನಾವು ಏನು ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ ಆಗಿರ್ತದೆ. ಯಾವತ್ತಿಗೆ ಅಧಿಕಾರ ನನ್ನ ಕೈಗೆ ಬಂತು ಆ ದಿವಸದಿಂದ ನಾನು ಸುಮ್ಮನೆ ಕೂತವನ್ನೆಲ್ಲ. ಏನ್ ಮಾಡಿದೆ? ನಮ್ಮ ನಾಡಿನಲ್ಲೆಲ್ಲ ಉದ್ಯೋಗ ಇಲ್ಲದೆ ಇದ್ದವರು, ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆಲ್ಲ ಉದ್ಯೋಗ ಕೊಟ್ಟಿದ್ದಲ್ವಾ? ಹೌದಾ? ಹೌದಪ್ಪ, ಎಲ್ಲರಿಗೂ. ಹೌದು. ಪ್ರಥಮವಾಗಿ ಮಾಡಿದ ಕಾರ್ಯ ಏನು? ಆಜ್ಞೆಯನ್ನು ಹೊರಡಿಸಿದೆ, ನಮ್ಮ ನಾಡಿನಲ್ಲಿರುವ ಹಳೆಯ ಬಾವಿ ಎಲ್ಲವನ್ನ ಮುಚ್ಚಿಬಿಡಿ ಅಂತ. ಹೌದು, ಹಳೆಯ ಬಾವಿ ಎಲ್ಲ ಮುಚ್ಚಿಬಿಡಿ ಅಂತ ಹೇಳಿದೆ. ಬೆತ್ತು ಗಲಾಟೆ ನೋಡಿ ಎಂತದ್ದು? ಬಾವಿ ಎಲ್ಲ ಮುಚ್ಚಿ ಸುಮ್ಮನೆ ಜನ ಅಲ್ಲ, ಬಾವಿ ಮುಚ್ಚಿದ್ರು ಸುಮ್ಮನೆ ಇರುವುದಿಲ್ಲ. ಬರೀ ಬಾವಿ ಮುಚ್ಚಿಸಿದ್ದು ಮಾತ್ರ ಅಲ್ಲ ಸ್ವಾಮಿ, ಆ ಮುಚ್ಚಿದ ಬಾವಿಯ ಪಕ್ಕದಲ್ಲಿ ಮತ್ತೊಂದು ಹೊಸ ಬಾವಿ ತೆಗೀರಿ ಅಂತ ಹೇಳಿದೆ. ಓ ಹಾಗೆ, ಹೊಸ ಬಾವಿ. ಹೌದು. ಅಲ್ಲಿ ಬಾವಿ ಮುಚ್ಚುವುದಕ್ಕೆ ಕೆಲವಿಷ್ಟು ಜನರಿಗೆ ಕೆಲಸ ಆಯ್ತು, ಇಲ್ಲಿ ಹೊಸ ಬಾವಿ ತೋಡುವುದಕ್ಕೆ ಮತ್ತೆ ಕೆಲವಿಷ್ಟು ಜನರಿಗೆ ಕೆಲಸ ಸಿಕ್ಕಿದೆ. ನಿರುದ್ಯೋಗ ಸಮಸ್ಯೆ ದೂರ ಆಯ್ತು ಅಲ್ವಾ? ಜೊತೆಗೆ ನಮ್ಮ ರಾಜಮಾರ್ಗದ ಎಡಬಲಗಳಲ್ಲಿ ಉದ್ದವಾಗಿ ಒಂದೊಂದು ಹೊಂಡ ತಕೊಂಡು ಹೋಗುವುದಕ್ಕೆ ಇದ್ದೇವೆ. ರಾಜಮಾರ್ಗದಲ್ಲಿ? ಹೌದು, ಎರಡೂ ಬದಿಯಲ್ಲಿ ಉದ್ದವಾಗಿ ಹೊಂಡ ತೆಗೆಯುವುದು. ಮಾರ್ಗದಲ್ಲಿ? ಹೌದು. ಮಾರ್ಗದ ಬದಿಯಲ್ಲಿ ಸ್ವಾಮಿ, ಬದಿಯಲ್ಲಿ, ಎರಡು ಬದಿಯಲ್ಲಿ. ಹಾಗೆ ಉದ್ದ ಹೊಂಡವನ್ನು ತೆಗೆದು ಅದರಲ್ಲಿ ಒಂದು ತಂತಿಯನ್ನು ಎಳ್ಕೊಂಡು ಹೋಗುದು. ಹೀಗೆ ಈ ಕಡೆಯಿಂದ ಅದನ್ನು ಎಳೆದ ಮೇಲೆ ಈ ದಿಕ್ಕಿನಿಂದ ಮಣ್ಣು ಹಾಕಿ ಮುಚ್ತಾ ಹೋಗುದು. ಅದು ನಮ್ಮ ರಾಜಕೀಯದಲ್ಲಿ ವಿಶೇಷ ಕೆಲಸ. ಹೌದು, ಅಲ್ಲಿಯೂ ಕೆಲವಿಷ್ಟು ಜನರು ಕೆಲಸವನ್ನು ಪಡೆದುಕೊಂಡು ಹೀಗೆ ಆ ಅಭಿವೃದ್ಧಿ ಅಂತ ಹೇಳಿ ಈ 4 ದಿವಸದಲ್ಲಿ ಎಷ್ಟೆಲ್ಲ ಜನರಿಗೆ ಒಳ್ಳೊಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದೇನೆ. ಇದೆಲ್ಲದರ ಮುಖೇನವಾಗಿ ನನ್ನ ಹಕ್ಕನ್ನು ಸ್ಥಾಪನೆ ಮಾಡಿ ಆಯ್ತು. ಇನ್ನು ಮುಂದೆಲ್ಲ ಎಲ್ಲಿಯಾದ್ರೂ ಯಾರದ್ದಾದ್ರೂ ಅಭಿಪ್ರಾಯವನ್ನು ಕೇಳಿ ಯಾರಿಗೆ ಪೀಠ ಕೊಡುವುದು ಅಂತ ಪರಿಸ್ಥಿತಿ ಬಂದ್ರೆ ಮೊದಲು ಬರುವುದೇ ನನ್ನ ಹೆಸರು. ಹೌದಾ? ಮಾಡ್ಕೊಂಡಿದ್ದೇನೆ ಈ ವ್ಯವಸ್ಥೆಯನ್ನು. ಒಳ್ಳೆ ಕೆಲಸ ಮಾಡಿದ್ರಿ. ಹೌದಪ್ಪ, ಹೌದಪ್ಪ. ಈಗ ಎಲ್ಲಿ ಕೇಳಿ ಮದನ್ ರಾಯರು ಮದನ್ ಕುಮಾರರು ಅಂತ ನನ್ನದೇ ಪ್ರಚಾರ. ಹೌದಪ್ಪ, ಇದು ಬೇಕು ಸ್ವಾಮಿ. ಈಗೆಲ್ಲ ಹಾಗೆ ನಮ್ಮನ್ನು ನಾವು ಪ್ರಚಾರ ಮಾಡ್ಕೊಳ್ಬೇಕು ಬಿಟ್ರೆ ಮತ್ತೊಬ್ರು ಬಂದು ಪ್ರಚಾರ ಮಾಡ್ತಾರೆ ಅಂತ ಹೌದಪ್ಪ. ಹಾಗಾಗಿ ಇಷ್ಟು ಅಭಿವೃದ್ಧಿಯನ್ನು ಮಾಡಿದ ನಾನು, ಹೆಸರನ್ನ ಸಂಪಾದನೆ ಮಾಡಿದ ನಾನು, ಈಗ ಉಳಿದವರಿಗೆ ಕೆಲಸ ಕೊಟ್ಟು ಬಿಟ್ಟು ನನಗೆ ಎಂತದ್ದು ಕೆಲಸ ಇಲ್ಲ. ನಾನು ಹಾಗೆ ಸುಮ್ಮನೆ ಕುಳಿತುಕೊಂಡಿದ್ದವ. ಇವತ್ತು ಹಾಗೆ ಬೆಳಗಾವಿ ಮೇಲೆ ಸ್ನಾನ ವಿಧಿಯನ್ನು ಪೂರೈಸಿದೆ. ಮೈಗೆ ಎಲ್ಲೆಲ್ಲಿ ಯಾವ್ಯಾವ್ದು ಬೇಕು ಅದನ್ನೆಲ್ಲ ಕಟ್ಟಿಕೊಂಡಾಗಿದೆ. ವ್ಯವಸ್ಥಿತವಾಗಿ ಕುಳಿತಿದ್ದೇನೆ. ಏನಂತ ಕಳಿಸಿಕೊಡಿ ಈ ಕಡೆಗೆ. ಇಲ್ಲಿಯವರೆಲ್ಲ ಹೀಗೆ ಅಂತ ಬಂದವರನ್ನ ಸತ್ಕಾರ ಮಾಡುವುದು ಹೌದು, ಉಚಿತ ಆಸನವನ್ನು ಕೊಡುವುದರ ಬದಲಿಗೆ ಆಸನದಲ್ಲಿ ಅವರೇ ಕುಳಿತುಕೊಂಡಿದ್ದಾರಲ್ಲ. ನಮಸ್ಕಾರ. ಒಂದಕ್ಕೆ ಎರಡು ನನಗೆ ಜೀವಮಾನದಲ್ಲಿ ಆದ ಸಮಸ್ಯೆ ಅಂದ್ರೆ ಅದೇ. ಏನದು? ನಾನು ಇಷ್ಟು ವರ್ಷದವರೆಗೂ ಸಿಕ್ಕಿದವರಿಗೆಲ್ಲ ನಮಸ್ಕಾರ ಕೊಟ್ಟೆ.
ನನಗೆ ತಿರುಗಿ ಬರ್ತದೆ ಅಂತ ನೀವು ಕೇಳಿದ್ರೆ ಹಾ, ಒಂದೂ ತಿರುಗಿ ಬರ್ಲಿಲ್ಲ. ಅದಕ್ಕೆ ಹಾಗಾಗಿ ನಾನು ಆಮೇಲೆ ಕೊಡುವುದನ್ನೇ ಬಿಟ್ಟೆ, ಹಾ, ಅದನ್ನೇ ಬಿಟ್ಟುಬಿಟ್ಟೆ. ಈಗ ನಮಸ್ಕಾರ ಯಾರಿಗೂ ಇಲ್ಲ. ಇಲ್ಲ, ಯಾರಾದ್ರು ಕೊಟ್ರೆ ಯಾರಾದ್ರೂ ಕೊಟ್ರೆ ಇರ್ಲಿ ಅಂತ. ಹಾ, ಹಾಗೆ ಹೌದು, ಅವರಾಗೆ ಕೊಡ್ಬೇಕು ಅಂತ ನೀವು ಕೇಳಿದ್ದವರು. ಆದಿತ್ತು. ಅಂತೂ ಇವತ್ತು ಸಿಕ್ಕಿತ್ತಲ್ಲ, ಹಾ, ಹಾ. ಬಹಳ ಸಂತೋಷ. ಹಾ, ಅಲ್ಲಿ ಆಸನವನ್ನ ಕೊಡ್ತೀವಿ ಅಂತ ಭಾವಿಸಿದ್ದೆ ನಾನು. ನಾನೇ ಹೋಗಿ ಕುಳಿತುಕೊಂಡೆ ಅಂತ. ಹೌದು, ನಿಮ್ಮಲ್ಲಿ ಹೀಗೆ ಅಂತ ಗೊತ್ತಾಗಿಲ್ಲ. ನಮ್ಮಲ್ಲಿ ಎಲ್ಲರೂ ಹೀಗಲ್ಲ, ನಾನು ಹಾಗೆ. ಒಬ್ಬ ವಿಶೇಷ. ಹೌದು, ಏನು ವಿಶೇಷ? ನನಗೆ ಅಪರೂಪಕ್ಕೆ ಸಿಕ್ಕಿದ ಆಸನ ಅದು. ಹಾ, ಹಾ. ಆ ಆಸನದಲ್ಲಿ ಇಷ್ಟು ದಿವಸ ಗಟ್ಟಿಯಾಗಿ ಕುಳಿತುಕೊಂಡಿದ್ದರು. ಮತ್ತೆ ಇದಕ್ಕೆ ಯಾರಾದ್ರೂ ಮತ್ತೆ ಇಲ್ಲಿ ಬಂದು ಕುಳಿತು ನೀವು ಇಲ್ಲೇ ಸ್ಥಳ ಗಟ್ಟಿ ಮಾಡಿಬಿಟ್ರೆ ಮತ್ತೆ ನನಗೆ ಯಾವುದು? ಇಲ್ಲಪ್ಪ, ನಮ್ದಾದಂತ ಆಸನ ಬೇರೆ ಉಂಟು. ನಿಮ್ಮ ನೋಡಿದ್ರೆ ನನಗೆ ವಿಶ್ವಾಸ ಬಂತು, ನಮ್ಗೆ ಜಾಗ ಬೇರೆ ಉಂಟು. ವಿಶ್ವಾಸ ಬಂತು. ಬನ್ನಿ, ಹೀಗೆ ಬನ್ನಿ ಕೂತ್ಕೊಳ್ಳಿ. ನಿಮಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಇಲ್ಲ, ಹಾ, ನಮ್ಮ ಸ್ವಲ್ಪ ನಿಯಮಾವಳಿಗಳುಂಟು. ಹಾ. ಬೇಕು ಬೇಕಾದ ಹಾಗೆ ತಿನ್ನುವರಲ್ಲ. ಹೌದಾ? ನಿಯಮಲ್ಲಿ ಎಲ್ಲಿವರೆಗೆ ಮನೆಯಲ್ಲಿ ಮಾತ್ರ. ಹಾ. ತಿರುಗಾಟಕ್ಕೆ ಹೋದರೆಲ್ಲ ನಿಯಮೆಲ್ಲ ಇಟ್ಕೊಂಡ್ರೆ ಆಗುದಿಲ್ಲ. ನಮಗೆ ಬೇಕಾದನ್ನ ಬುತ್ತಿನ ಕಟ್ಟಿಕೊಂಡೇ ಬಂದವರಿದ್ದೇವೆ. ಆದ್ರೆ ನೀವು ಬೇಡ ಅಂದ್ರೂ ನಾನು ಕೊಡ್ತೇನೆ ಏನು? ತಿನ್ನುವುದಕ್ಕೆ. ಹೌದಾ? ನಮ್ಮಲ್ಲಿ ಒಂದು ಅಪರೂಪದ ಒಂದು ಹಿಂಬ ಹಸನನ್ನು ಅದು ನಿಮ್ಮ ಕಡೆಗೆ ಸಿಗ್ತದೆ ಇಲ್ಲ. ಅದು ಪ್ರಾಸ ಹೇಗೆ? ಹೌದಾ? ಹಾ. ಕ್ರಾಸದಿಂದ ಕ್ರಾಸ ಆಗ್ತದೆ. ಹೌದಾ? ಅದನ್ನ ಬೀಜ ಸಹಿತ ತಿಂದ್ರೆ ಬೀಜ ಸಹಿತ? ತಿನ್ನೋದು ಬೇಡ, ನುಂಗಿದ್ರೆ ಸಾಕು, ಎಲ್ಲಿ ಹೋದಂತೆ ಗೊತ್ತಾಗುದಿಲ್ಲ. ಬೀಜ ಸಹಿತ ತಿನ್ನುವುದಾ? ಹೌದು, ಓಹೋ, ಹೌದು. ಮುಂದೆ ಅಪಾಯ ಇಲ್ಲಲ್ಲ? ಇಲ್ಲಪ್ಪ, ನಾವು ಸ್ವಲ್ಪ ಅಪಾಯದವರು. ಪರೀಕ್ಷೆ ಮಾಡಿ ಹೇಳ್ತಾ ಇದ್ದದ್ದು, ನೀವು ತಲೆಬಿಸಿ ಮಾಡಿಕೊಂಡು ಬೇಡ. ಹಾ. ಅದೆಲ್ಲ ಸರಿ. ಅಲ್ಲಿ ಹೊರಬಾಗಿಲಲ್ಲಿ ಚಂದ್ರಹಾಸನವರು ಬಂದಿದ್ದಾರೆ ಅಂತ ಹೇಳಿದ್ರು. ಕೇಳಿದ ಮೇಲೆ ಕರ್ಕೊಂಡು ಬಂದೆ, ಹಾ. ಪೀಠವನ್ನು ಕೊಟ್ಟೆ. ಹಾ. ಎಲ್ಲಿಂದ ಬಂದವರು, ಯಾಕೆ ಬಂದವರು ಎನ್ನುವುದು ಗೊತ್ತಾಗ್ಲಿಲ್ಲ. ಬಂದದ್ದು ಹಾ. ಚಂದ್ರಾವತಿಯಿಂದ. ಚಂದನಾವತಿಯಿಂದ? ಹೌದು. ನಿಮ್ಮ ಅಪ್ಪ? ಚಂದನಾವತಿಯಿಂದ. ಹೌದು. ಹೆಸರು ಚಂದ್ರಹಾಸ. ಚಂದ್ರಹಾಸ. ಎಂತದ್ದು? ಚಂದ್ರಹಾಸನಂತೆ. ಇದೆಲ್ಲ ಕೇಳಿದ ನೆನಪಿಲ್ಲ. ನೆನಪಿಲ್ಲ. ಬಹುಶಃ ನನ್ನಷ್ಟು ಪ್ರಚಾರದಲ್ಲಿ ಇದ್ದವರು ಇದ್ದವರಲ್ಲ ಬಹುಶಃ. ಹೌದು. ಚಂದ್ರಹಾಸನ. ಹೌದು, ನಿಮ್ಮಷ್ಟು ಪ್ರಚಾರದಲ್ಲಿ ಇಲ್ಲ. ಹಾ. ಆದ್ರೆ ಪ್ರಚಾರದ ಬರ್ತೇವೆ ಅಂತ ನಿರೀಕ್ಷೆ ಉಂಟು. ಮದುವೆ ಅದು ಯಾವತ್ತಿಗೂ ಇರ್ಬೇಕು. ನಾವು ಬಯಸುವುದು ಅದಲ್ಲೇ, ನನ್ನ ಹಾಗೆ ಮತ್ತೊಬ್ಬರು ಇರ್ಬೇಕು. ಹಾ. ತೊಂದರೆ ಇಲ್ಲ. ಚಂದ್ರನಾವತಿಗೆ ದೀಶ ನೆನೆಸಿಕೊಂಡವ ನಾನು. ಹೌದಾ? ಹಾ. ಈಗ ಇಲ್ಲಿ ಬರುವುದಕ್ಕೆ ಕಾರಣ ನಿಮ್ಮ ಅಪ್ಪಲೂರಾಗಿ ಬಂದ್ರಲ್ಲ, ಹಾ, ಅವರೇ ಇಲ್ಲೂರಾಗಿ ಕಳಿಸಿಕೊಟ್ಟು. ಗೊತ್ತಾಯ್ತು ಬಿಡಿ, ವಿಷಯ ಮುಂದೆ ಹೇಳುವುದೇ ಬೇಡ. ಹೆಚ್ಚು ಕಡಿಮೆ ನೋಡುವುದಕ್ಕೆ ನನ್ನ ಹಾಗೆ ಹೋಲಿಕೆ ಅಷ್ಟೇ ಅಳುತ್ತದ. ವಯಸ್ಸು ಸುಮಾರು ಹಾಗೆ ಹೊಂದಾಣಿಕೆ ಆಗಬಹುದು. ವಯಸ್ಸಷ್ಟು ಆಗಿಲ್ಲ ಅಂತ ಭಾವಿಸ್ತೇನೆ. ನಮ್ಮ ಅಪ್ಪ ಇಲ್ಲಿಂದ ಈಗ ಪ್ರಯಾಣಿಸಿಕೊಂಡು ಹೋದ್ರೆ ಇಲ್ವಾ, ಹೋಗಿ ಪ್ರಥಮ ಕಂಡಿದ್ದೆ ನಿಮ್ಮ ಮುಖ. ನೋಡಿದವರೇ ತಡ ಮಾಡಲಿಲ್ಲ. ಏ ಸಗಡಿ ಮಂಜ, ಏ ಬೆಳಗಪ್ಪ, ಏ ಅವಲಕ್ಕಿ ಸುಪ್ಪ, ನೀವು ಬೇಡ ಹೋಗ್ಬಂದು ಯಾರಿಗೆ? ನಿಮಗೆ ಅಲ್ಲಿ ನಿಮಗೆ ಬಂದಿಟ್ಟಿದಲ್ವಾ? ನಿಮ್ಮ ಅಪ್ಪ ನಿಮ್ಗೆ ಈಗೆಲ್ಲ ಬೈತಾರ? ಅಲ್ಲಿ ನಿಮ್ಗೆ ಅದನ್ನು ಹೇಳಲಿಲ್ವಾ? ನನಗೆ ಹಾಗೆಲ್ಲ ಹೇಳಲಿಲ್ಲ. ನನ್ನದನ್ನು ನಾನೇ ಹೇಳ್ಕೊಂಡೆ. ಆದ್ರೂ ತೊಂದರೆ ಇದೆ. ಹಾ. ಹಾಗೆ ಹೇಳಿದ್ದಲ್ಲ ಅಂತ ಮತ್ತೆ ಕಾರಣ ಬೇಕಲ್ಲ. ಕಾರಣ ಉಂಟು. ಏನು? ಈಗಾಗಲೇ ನಿಮ್ಮ ಅಪ್ಪನವರು ಗುಟ್ಟಾಗಿ ಒಂದು ಲೇಖನವನ್ನು ಬರೆದಿದ್ದಾರೆ. ಗುಟ್ಟಾದ ಲೇಖನ? ಹೌದು. ಬರೆದಿಟ್ಟ? ಬರೆದವರು ನನ್ನ ಉತ್ತರ ಇಟ್ಟಿದ್ದಾರೆ. ಅದನ್ನು ಇಟ್ಕೊಳ್ಳುವುದಲ್ಲ, ತೆಗೆದುಕೊಡಿ. ನಾನ? ಹೌದು. ಇದು ನಾನು ಮುಟ್ಟುವ ಹಾಗಿಲ್ಲ. ಯಾಕೆ? ಅಪ್ಪ ಗುಟ್ಟಾಗಿ ಬರೆದ ಗಂಟು. ಅಪ್ಪನ ಗಂಟೆ ಇರುವುದು ಮಕ್ಕಳಿಗೆ ಮಾತ್ರ ಅಂತೆ. ನನ್ನ ಅಪ್ಪನ ಗಂಟಿ ಕೈ ಹಾಕುತ್ತಿದ್ದು ನಾನೇ ಬಿಟ್ಟು ಮತ್ತೆ ಯಾರು ಆಗುದಿಲ್ಲ. ಆ ಕಾರಣಕ್ಕಾಗಿ ಈ ಗಂಟ ನೀವೇ ಆದಿತ್ತು. ಇಲ್ಲಿ ಕಾರ್ಯ ಕೆಟ್ಟದ್ದು. ಕಾರ್ಯ ಅಂತದ್ದು ಹಾರು ಎತ್ತಿ ನನ್ನ ತಲೆ ಮೇಲೆ ಹೊಡೆದಕ್ಕೆ ಕೊಡ್ತಾ ಇದ್ದೀರಾ? ಇಲ್ವೇ ಇಲ್ಲ. ಅಪ್ಪ ಕೊಟ್ಟ ಲೇಖನ ಮತ್ತೆ ಬಿಡಿಸಿದವ ನಾನು. ನಿಮ್ಮ ಬಿಡಿಸಿ ಓದುದು ನಾನೇ ಅಲ್ವ, ಮತ್ತೆ ಯಾರು ಓದುದು? ಓದುವುದು ನೀವೇ, ಆದ್ರೆ ಓದುವಾಗ ಒಂದೇ ವ್ಯಕ್ತಿ ಮತ್ತೊಬ್ಬರು ಯಾರು ಇರಬಾರದು. ಕಾರಣ ಬೇರೆ ಏನಲ್ಲ. ಅಪ್ಪನವರು ಹೇಳಿದ್ದಾರೆ, ಗುಟ್ಟಾಗಿ ಬರೆದಿರುವ ಲೇಖನ ಮಗನಾದಂತ ಮದನನಿಗೆ ಮಾತ್ರ ಕೊಡಬೇಕು ಎನ್ನುವುದಾಗಿ. ಆ ಕಾರಣಕ್ಕಾಗಿ ನಾನು ಅದನ್ನು ಮುಟ್ಟಲೇ ಇಲ್ಲ. ಅಂದ್ರೆ ಈಗ ನೀವು ಒಬ್ಬರೇ ಓದ್ಬೇಕು. ರಟ್ಟಾಡಬಾರದು ಅಂತ ಆದ್ರೆ ನೀವು ಇಲ್ಲಿರ್ಬಾರ್ದು. ಖಂಡಿತವಾಗಿ ಈಗ ಒಂದು ವ್ಯವಸ್ಥೆ ಮಾಡ್ತೀನಿ. ಒಂದು ವ್ಯವಸ್ಥೆ ಮಾಡ್ತಾರೆ ಎಳೆದು ನೋಡಿ ಸ್ವಲ್ಪ ಭಯ ಆಗ್ತದೆ. ಹೇಳಿದ ಹಾಗಾಯ್ತಾ? ಯೋಚನೆ ಮಾಡೋದು ಬೇಡ. ಏನು? ಯಾರಲ್ಲಿ ಇಲ್ಲಿರುವ ಚಂದ್ರಹಾಸನನ್ನು ಕರೆದುಕೊಂಡು ಹೋಗಿ ನಮ್ಮ 6ನೇ ಮಹಡಿಯ 8ನೇ ಕೋಣೆಗೆ ಹಾಕಿ. 8ನೇ ಕೋಣೆಯಲ್ಲಿ ಗಣೇಶ ಭಾಗವತ ಅದಕ್ಕೆ ಪಕ್ಕದಲ್ಲಿರುವ ಇನ್ನೊಂದು ಉಂಟಲ್ಲ, ಅವರಲ್ಲಿ ನಮ್ಮ ಪರಮೇಶ್ವರ ಭಂಡಾರಿ ಅವರು ಅದನ್ನ ಆಚೆಗಿದ್ದದಾದ್ರು ಬಂದ್ರೆ ಇಲ್ಲಿ ಏನಾದ್ರು ತುಂಬಿಕೊಂಡಿದ್ರೆ ಅದನ್ನೆಲ್ಲ ಬೇಗ ಖಾಲಿ ಮಾಡಿ ವ್ಯವಸ್ಥೆ ಮಾಡ್ಕೊಡಿ. ಅದನ್ನ ಅದ್ರ ಪಕ್ಕದಲ್ಲಿ 420 ಉಂಟು, ಅದರಲ್ಲಿ ಗುಂಡಿ ಬೇಲವರು ಸತ್ಯ 420ರಲ್ಲೇ ಇದ್ದಾರಲ್ಲ ಅವರು. ಅದ್ರ ಆಚೆಗೆ ಹೋಗಿಲ್ಲ, ತುಂಬಾ ಸಂತೋಷ. ಯಾವುದು ಬೇಡ, ತಲೆಬಿಸಿ ಮಾಡ್ಕೊಡಿದ್ ಬೇಡ. 108 ಅದು ನನ್ನದ್ದೇ. ಹಾಗಾಗಿ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೇನೆ. ಅಲ್ಲಿ
ಕತ್ತಲ ಕೋಣೆಗೆ ಹಾಕಿದ ಮೇಲೆ ಬಾಗಿಲಲ್ಲಿ ಇಬ್ರು ಕತ್ತಿ ಹಿಡ್ಕೊಂಡು ನಿಂತ್ಕೊಂಡು ಬರೀ ವ್ಯವಸ್ಥೆ ಬೇಡ ನಮ್ಗೆ. ಯಾಕೆ ಏನು ಕತ್ತಲ ಕೊನೆಗೆ ಹಾಕಿ ಬಾಗಿಲಲ್ಲಿ ಇಬ್ಬರು ಇರಿಸಿ ಅಂತ ಹೇಳಿದ್ರೆ? ಹೌದು ಸ್ವಾಮಿ, ಯಾವಾಗಲೂ ಜಾಗೃತಿಗೆ ಅಂಗರಕ್ಷಕರನ್ನು ನೇಮಿಸಬೇಕಾಗ್ತದೆ. ಹಾ. ಅಂಗರಕ್ಷಣೆಗೆ ಅಂತ ಕತ್ತಿ ಹಿಡ್ಕೊಂಡು ಇಬ್ಬರು ನಿಲ್ಲುವುದಕ್ಕೆ ಹೇಳ್ತೀವಿ. ಆ ರಕ್ಷಣೆಗೆ ಬಂದವರು ನಮ್ಮ ಭಕ್ಷಣೆ ಮಾಡ್ಲಿಕ್ಕೆ ಮುಂದಾಗುದಿಲ್ಲ. ಅದು ನಿಮ್ ಕಡೆಗೆಲ್ಲ ಆಗ್ಬೋದು ಬಿಟ್ಟು ನಮ್ಮಲ್ಲೆಲ್ಲ ಹಾಗೆಲ್ಲ ಇಲ್ಲ. ಯೋಚನೆ ಮಾಡುವುದು ಬೇಡ, ಯಾವ್ದು ಬೇಕಾದ್ರೂ ಕೇಳಿ ಪಡ್ಕೊಳ್ಬಹುದು. ವಿಶ್ರಾಂತಿಯನ್ನು ಪಡೆದು ನಿಧಾನವಾಗಿ ಮತ್ತೆ ಮಾತಾಡುದು. ಸ್ವಸ್ತಿ ಶ್ರೀಮತ್ ಸಚಿವ ಶಿರೋಮಣಿ ಎಷ್ಟು ಮಟ್ಟಿಗೆ ಪ್ರಚಾರ ಹೊಂದ್ತಾರೆ ಅಂತ ಹೇಳುವುದಕ್ಕಾಗುತ್ತೆ ಅಲ್ವಾ? ಅಲ್ಲ, ನನ್ನ ಅಪ್ಪನಿಗೆ ನನ್ನ ವಿಶ್ವಾಸ ಇತ್ತು, ನನ್ನ ಮಗ ಮುಂದೆ ಒಂದಲ್ಲ ಒಂದ್ ದಿವಸ ಹೆಸರು ಮಾಡ್ತಾನೆ ಅಂತ. ಹೌದಾ? ಆದ್ರೆ ಇಷ್ಟು ದಿವಸ ಅವರು ಅದನ್ನು ತೋರಿಸಿಕೊಳ್ಳುವುದಿಲ್ಲವಾಗಿತ್ತು. ದೂರ ಹೋಗಿ ಪತ್ರದ ಮುಖೇನವಾಗಿ ಬರೆದು ಕಳುಹಿಸಿದ್ದಾರೆ. ನಮ್ಮ ಅಪ್ಪನ ಬುದ್ಧಿ ಅಂದ್ರೆ ಎಂತದ್ದು ನೋಡಿ. ಒಳ್ಳೆ ಬುದ್ಧಿಯ ವಿಷಯ ಮುಂದುಂಟಲ್ಲ. ಮುಂದುಂಟು. ಸ್ವಸ್ತಿ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಆಗುದೆಲ್ಲ ಆಯ್ತು, ಇನ್ನಾಗುದಕ್ಕೆ ಏನುಂಟು ಸ್ವಾಮಿ? ನಮ್ಮ ಅಪ್ಪನದ್ದು ಹಳೆ ನಡೆ, ಅವನ ಹಳೆ ಪದ್ಧತಿ ಬಿಡುವುದೇ ಇಲ್ಲ. ಯಾವತ್ತಿಗೂ ಅವನನ್ನೇ ಅವ ಹೊಗಳಿಕೊಳ್ಳುವುದು ಬಿಟ್ಟರೆ ಮತ್ತೊಬ್ಬರನ್ನ ಜೀವನದಲ್ಲಿ ಹೊಗಳಿ ಅಭ್ಯಾಸವೇ ಇಲ್ಲ ಅವನಿಗೆ. ಕಡೆಗೂ ತನ್ನ ಹೆಸರನ್ನೇ ಸೇರಿಸಿಕೊಂಡಲ್ಲ. ಏನ್ ಮಾಡುವ, ನಮ್ಮ ಗ್ರಾಚಾರ ಓದ್ಬೇಕು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮದಿ ತನ್ನ ಸುತ್ತ ಮದನಿಗೆ ಮಿಗಿಪರಿಸಿ ನೇಮಿಸಿದ ಕಾರ್ಯವೇ ಚಂದ್ರಹಾಸಂ ಮಹಾಹಿತ ನಮಗೆ ಸಾಮಾನ್ಯದವನಲ್ಲ. ಇದನ್ನರಿಯುವುದು ಮೇಲೆ ನಮ್ಮ ಸೀಮೆ ಗರಸಾದಪಂ ಹೊತ್ತು ಗೆಳೆದ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಹೌದಪ್ಪ, ತಿರುಗಾಟಕ್ಕೆ ಹೋದವರು ಅಲ್ಲಿಂದ ಇಲ್ಲಿಗೆ ಇವರನ್ನ ಕಳುಹಿಸಿಬಿಟ್ಟು ಇವರ ಮುಖಲಕ್ಷಣವನ್ನು ಪ್ರಥಮವಾಗಿ ನೋಡಿದ್ದೇನೆ. ಏನು ಚಂದ, ಏನು ಚಂದ. ನನ್ನಷ್ಟು ಚಂದ ಇಲ್ಲದೆ ಇದ್ರು ನನ್ನ ತಂಗಿಗೆ ಇವ ಸಾಕು. ಮನೋಜಗೆ ಇವನು ಸಮ ನೆನೆಸುವ ವರನ ಮನೋ ಮತ್ತು ಪ್ರತಿರೂಪ ಅಷ್ಟು ಚಂದವಾಗಿ ಶೋಭಿಸುತ್ತಾ ಇದ್ದಾನೆ. ಇಬ್ರು ತಿರುಗಾಟಕ್ಕೆ ಒಟ್ಟಾಗಿ ಎಲ್ಲಿಯಾದ್ರೂ ಹೊರಟ್ರೆ ಎಲ್ಲರೂ ನಮ್ಮ ಬಗ್ಗೆ ಹೊಗಳಿ ಆಡಿಕೊಳ್ಳುವುದು. ಅಷ್ಟು ಒಳ್ಳೆ ಜೋಡಿ ಆಗ್ತದೆ. ತಂಗಿಗಷ್ಟೇ ಜೋಡಿ ಅಲ್ಲ, ಒಳ್ಳೆ ಜೋಡಿ ಆಗ್ತದೆ. ಹಾಗಾಗಿ ಆಯ್ಕೆ ಮಾಡಿ ನಿಶ್ಚಯ ಮಾಡಿಕೊಂಡಾಗಿದೆ. ಮತ್ತೆ ತಡ ಮಾಡುವುದು ಯಾಕೆ? ಮದುವೆಯನ್ನು ಆದಷ್ಟು ಬೇಗ ಮಾಡಿ ಮುಗಿಸಬೇಕಲ್ಲ. ಯಾರಲ್ಲಿ ಪುರೋಹಿತರು ಮಾಡಲಿಕ್ಕೆ ನಿನ್ನ ಅಪ್ಪನ ಹತ್ರ ಹೇಳಿದ್ದೆ, ನಿನ್ ಮಗ ಸರಿಯಾಗುವಲ್ಲ ಒಂದ್ ಕಾಯಿ ತೆಗೆದಿಡು ಚೌಡಿಗೆ ಅಂತ ಹೇಳಿ. ಅದೆಂತದ ಬಂದ ತಕ್ಷಣ ಕಾಲ್ ಹಿಡಿಲಿಕ್ಕೆ ಬರ್ತಿಲ್ಲ. ಕಾಲು ಹಿಡಿಯುವುದು ಕಾಲಿ ಕೈಲಿ ಹಾಕುದಕ್ಕೆ ಬಂದಿದ್ದಲ್ಲ ಸ್ವಾಮಿ. ಮತ್ತೆ ನಿಮ್ಮ ಕಾಲು ಮುಟ್ಟಿ ಆಶೀರ್ವಾದ ಪಡ್ಕೊಂಡು ಆಶೀರ್ವಾದ ಯಾವಾಗ್ಲೂ ಉಂಟೆ
ಉಂಟು. ಹೌದಲ್ಲ? ಹೌದು, ಶೀಘ್ರಾತಿ ಶೀಘ್ರವಾಗಿ ಪುರೋಹಿತರು ಬರಲಿ ಎನ್ನುವುದ ಕರೆ. ಹ. ಯಾರು ಕರೆದದ್ದು, ಎಂತದ ಕಥೆ ಎಂತದ? ಈಗ ನಿಮ್ಮನ್ನ ಶೀಘ್ರಾತಿ ಶೀಘ್ರವಾಗಿ ಕರೆಯುವುದಕ್ಕೆ ಕಾರಣ ಹ. ಶೀಘ್ರಾತಿ ಶೀಘ್ರವಾಗಿ ಹ. ನಿಮ್ಮ ಮುಖದವನ್ನು ಮದುವೆ ಆಗಬೇಕು ಅಂತ. ಬಹಳ ಕಷ್ಟ. ಯಾಕೆ? ನನ್ನ ಮುಖದಲ್ಲಿ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಚಪ್ರ ಎಲ್ಲ ಆಗ್ತೆ, ಹ. ಬಂದವ್ರನ್ನೆಲ್ಲ ಎಲ್ಲಿ ಕುತ್ಕೊಳ್ಲಿಕ್ಕೆ ಹೇಳ್ತೆ. ಹ. ಆಮೇಲೆ ಊಟ ಅಡುಗೆ ತಯಾರು ಮಾಡ್ಲಿಕ್ಕೆ ಹಂಡೆ ನನ್ನ ಬಾಯಿ ಮೇಲೆ ಇಡ್ತೀಯಾ, ಅಲ್ಲ. ಮೂಗಿ ಕಟ್ಗೆ ತುರುಕ್ತ್ಯಾ, ಅಲ್ಲ, ಅದೆಲ್ಲ ವ್ಯವಸ್ಥೆ ಅದೆಲ್ಲ ವ್ಯವಸ್ಥೆ ಮಾಡ್ಬೋದು. ಹ. ಕೊನೆಗೆ ಕೈ ತೊಳೆಯುವುದಕ್ಕೊಂದು ವ್ಯವಸ್ಥೆ ಎಲ್ಲಿ ಮಾಡುದು? ಈ ತೊಳೆಯುವುದಕ್ಕೆ ವ್ಯವಸ್ಥೆ ಮಾಡುವ. ನೀ ಬಾಯಿ ಕಳ್ಕ. ಅಲ್ಲ ಸ್ವಾಮಿ, ಹ. ಅವಸರದಲ್ಲಿ ನಿಮ್ಮ ಮುಖದಲ್ಲಿ ಅಂತ ಹೇಳಿದ್ರೆ ನೀವು ಅದೆಲ್ಲ ಯೋಚನೆ ಮಾಡುವಂತದ್ದು. ಮತ್ತೇನು? ನಿಮ್ಮ ಅತ್ತೂರ್ಯದಲ್ಲಿ, ನನ್ನ ಯಜಮಾನಿಕೆಯಲ್ಲಿ, ನಿಮ್ಮ ಉಪಸ್ಥಿತಿಯಲ್ಲಿ, ನನ್ನ ಮುಂದಾಳತ್ವದಲ್ಲಿ, ನಿಮ್ಮ ಮುಂದಾಳತ್ವದಲ್ಲಿ, ಅದೆಲ್ಲ ಒಂದೇ. ಮುಖೇನವಾಗಿ. ಅದೆಲ್ಲ ಒಂದೇ. ಹ. ನನ್ನ ಮುಖೇನವಾಗಿ. ಅಲ್ಲ, ಒಂದೇ ಶಬ್ದವನ್ನು ನಾವು ಪ್ರಯೋಗ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡಿದ್ರೆ ಮಾತ್ರ ಮಾತುಗಾರ ಅರ್ಥ ಆಗುದು. ಇಲ್ದೋದ್ರೆ ಅವಂತ ಮಾತಾಡುದಿಲ್ಲ. ಮತ್ತೆಂತದ್ದು ಸ್ವಾಮಿ? ಆದ್ರೆ ಮದುವೆ ಯಾರದ್ದು, ಏನ್ ಕತೆ ಅಂತ ವಿಷಯ ಎಂತ ಹೇಳಿ ನಿಮಗೆ ವಿಷಯ ಗೊತ್ತಿಲ್ಲಲ್ಲ? ಇಲ್ಲಪ್ಪ. ಹ, ನಾ ಹೇಳಿ ಅದಕ್ಕೆ ಗೊತ್ತಾಗ್ಲಿಲ್ಲ. ಮೊನ್ನೆ ದಿವಸ ನಮ್ಮ ಅಪ್ಪಯ್ಯ ಒಂದು ಹೋದ್ರಲ್ಲ ಸ್ವಾಮಿ. ನನಗಿಂತ ಬಾಳ ಏನು ವಯಸ್ಸು ಹೆಚ್ಚಾಗ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ. ಆದ್ರೂ ಒಳ್ಳೆ ಮನುಷ್ಯ ಆಗಿತ್ತು. ಹ. ಆದ್ರೂ ಹ. ಹೋದದ್ದು ಗೊತ್ತಾದದ್ದು ಹೊತ್ತಾದರೂ ಗೊತ್ತಾಯ್ತು. ಹ. ಆ ಬಗ್ಗೆ ಹ. ಒಂದು 2 ಕ್ಷಣಗಳ ಮೌನಾಚರಣೆ. ಮೌನಾಚಾರ್ಯ. ಹೌದು. ಮತ್ತೆ ಮಾತಾಡ್ಬಾರ್ದ ಮೌನಾಚರಣೆ ಅಂದ್ರೆ? ಈಗ ಮೌನ ನೀವು ಆಚರಣೆ ಮಾಡುವುದು ಅಥವಾ ನಾನು? ಹೋದ್ದು ನಿನ್ನಪ್ಪ ಎಲ್ಲ ನೀನು ಮಾಡುದೆ. ಎಂತಿದ್ದ ಒಟ್ಟುಗಟ್ಟಿ ಇರುವ ನನ್ನ ಅಪ್ಪಯ್ಯನನ್ನೆಲ್ಲ ನೀವು ಮಾತನ್ನ ತೆಗೆಬೇಡಿ ಸ್ವಾಮಿ. ಮತ್ತೆ ಅಪ್ಪಯ್ಯ ಹೋದ್ರಲ್ಲ ಅಂದಿಯಲ್ಲ? ಅಲ್ಲಿ ವಿಷಯ ಮುಗಿಲಿಲ್ಲ. ಮತ್ತೆ ನಮ್ಮ ಅಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ. ನೀವು ವ್ಯಾಕರಣ ಸರಿ ಇಲ್ವಾ? ನೀವು ಒಮ್ಮೆ ಗೋಕರ್ಣಕ್ಕೆ ಹೋಗ್ಬಾರ? ಅಲ್ಲಿ ಹೋದ್ರು ಬರಿ ಆಗುದಲ್ಲ ಅಂತ. ಅಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ. ಅಲ್ಲಿಗೆ ಹೋದವರು ಒಂದು ಲೇಖನವನ್ನು ಕಳುಹಿಸಿಕೊಟ್ಟು. ಹೌದಾ? ಲೇಖನವನ್ನು ನನಗೆ ಕಳುಹಿಸಿಕೊಟ್ಟಿದ್ದೆ. ನಿನಗೆ? ಅದ್ರಲ್ಲಿ ವಿಷಯ ಏನುಂಟು? ವಿಷಯ ಉಂಟು. ಗೃಹ ಸಚಿವ ಶಿರೋಮಣಿ ದುಷ್ಟವತಿ ಸುಪ್ರೀಂ ನಿಲ್ಲಿಸಿದ ಕಾರ್ಯ ಈ ಚಂದ್ರಹಾಸನ್ ಒಂದು ವೇಳೆ ಹೋಗ್ತಾರಬಹುದು. ಮದನ, ಈಗ ನೀ ಎಂತದ್ದು ಹೇಳ್ತಿಯಲ್ಲ, ಅದು ನಿಂಗಾರು ಗೊತ್ತಾಯ್ತಾ? ಒಂದ್ ಕೆಲಸ ಮಾಡು, ಒಂದ್ 4 ದಿವಸ ನನ್ನೊಟ್ಟಿ ಬಾ. ಕಾರ್ಯಕ್ರಮದ ಒತ್ತಡ ಉಂಟು, ನಾನು ಮಂತ್ರ ಹೇಳ್ತೆ, ನೀ ಕೊನೆಯಲ್ಲಿ ಒಂದ್ ಬರೀ ಸ್ವಾಹ ಅಂದ್ರೆ ಸಾಕು. ಸ್ವಾಹ ಅಂತ. ಬ್ರಾಹ್ಮಣರೇ, ಈಗೆಲ್ಲ ಕಂಠಪಾಠ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತುಂಟು. ನನ್ನ ಜೀವನದಲ್ಲಿ ಕಷ್ಟಪಟ್ಟಾದ್ರೂ ಇಷ್ಟು ಕಂಠಪಾಠ ಮಾಡಿದ್ದು ಇದು ಒಂದು. ಆದ್ರೂ ಅದಾದ್ರೂ ನನಗಾದ್ರೂ ಗೊತ್ತಾಗ್ಬೇಕಲ್ಲ ಮನೆ. ವಿಷಯ ಅಂತದ್ದು ಗೊತ್ತುಂಟ. ಲೇಖನದ ಮತಿತಾರ್ಥ ಏನು? ಶ್ರೀಮತ್ ಸಚಿವ ಶಿರೋಮಣಿ ಅದೆಲ್ಲ ಬೇಡ. ಅಂದ್ರೆ ನನ್ನ ಅಪ್ಪನವರು ಅಲ್ಲಿಗೆ ಹೋದವರು ಒಬ್ಬ ಹುಡುಗನನ್ನು ನೋಡಿ ಆಯ್ಕೆ ಮಾಡಿದ್ರು. ನನ್ನ ತಂಗಿಯಾಗಿರುವಂತಹ ವಿಷಯಕ್ಕೆ ವರನಾಗಿ ಆಯ್ಕೆ ಮಾಡಿದ್ದಾರೆ. ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯಿಸಿ ಆಗಿದೆ. ಮಂತ್ರಿಗಳ ಮನೆಗೆ ಬಂದು ಬಡತನ ಹೋಗಿ ಹೋಗಿ ಮಂತ್ರಿಗಳ ಮಗಳನ್ನ ಮನೆ ಓಲೆ ಕಾರ್ನಿ ಕೊಡುದಾ? ಊರ್ ಮೇಲೆಲ್ಲ ಓಲೆ ಹಚ್ಚಿಕೊಂಡು ಹೋಗುವವನಿಗಲ್ಲ, ಮತ್ತೆ ಕಾರ್ಯ ನಿಮಿತ್ತವಾಗಿ ಇಲ್ಲಿಗೆ ಮಾತ್ರ ನಿಮಿತ್ತ ಮಾತ್ರನಾಗಿ ಲೇಖನವನ್ನು ತಂದ. ಲೇಖನವನ್ನ ತಂದಿರುವವ? ಹೌದು, ಚಂದ್ರಹಾಸ. ಅಂದ್ರೆ ಮನೆ ಓಲೆ ಹಚ್ಚುವ? ಅವಲ್ಲಿ ಏನು? ಅವರಲ್ಲಿ ಮಹಾರಾಜನಾಗಿದ್ದವ. ಹೌದಾ? ಇದು ಈ ವಿಷಯ ಅವನಿಗಾದ್ರೂ ಗೊತ್ತುಂಟಾ? ಇಲ್ಲ, ಅಪ್ಪಗೆ ಹೇಳಬೇಕು ಅಂತ ಮರಿಲೇ ಇಲ್ಲ. ಇದು ಈ ವರ್ಷ ಆಗುದಲ್ವ? ನಾವತ್ತೆ ಅಲ್ಲ, ಮತ್ತೆ ಇನ್ನು ಮದುಮಗನಿಗೆ ವಿಷಯ ಗೊತ್ತಿಲ್ಲ, ಮತ್ತೆ ಆಗ ಅಲ್ಲ, ಅವನಿಗೆ ವಿಷಯ ಗೊತ್ತುಪಡಿಸಬೇಕು ಅಂತ ಆದ್ರೆ ಬಹಳ ದೂರ ಹೋಗ್ಬೇಕಾ? ಮತ್ತೆ ಎಲ್ಲಿದ್ದ? ಇದ್ದಾನೆ. ಎಲ್ಲಿ? ಅವನು 108 ಇದ್ದಾನೆ. 108? ಹೌದು. ಅದು 108 ಯಾವತ್ತು ಅದು ನೀ ಹೋಗುದಲ್ಲ? ಇವತ್ತು ಬಿಟ್ಟುಕೊಟ್ಟಿದೆ. ಹೌದಾ? ಅದಕ್ಕೆ ಬೇಗ ಒಂದು ಕರೆದು ವಿಷಯ ಹೇಳ. ಅವನ್ ಮುಂದೆ ಕರ್ಕೊಂಡು ನಾವು ತಡೆಯುವುದಕ್ಕಾಗಿ